ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮಕ್ಕಳೇ. ವೆಲ್ಕಮ್ ಟು ಅಲೆ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್. ಏನ್ ಬಂದಿದೆ ದಿನಾಂಕ 1 ಫೆಬ್ರವರಿ 2022. ತಿಂಗಳಿನ ಫೆಬ್ರವರಿ ತಿಂಗಳಿನ ಮೊದಲನೇ ದಿನ ಅಲ್ವಾ ಇವತ್ತು? ಏನ್ ಇವತ್ತಿನ ವಾರ? ಸಬ್ಜೆಕ್ಟ್ ಯಾವುದು? ಎಸ್, ಟಾಪಿಕ್ ನಾನು ಹೇಳ್ತೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮಕ್ಕಳೇ. ಮಹಿಳಾ ದಿನಾಚರಣೆ ಬಗ್ಗೆ ತಿಳ್ಕೊಂಡಿದ್ವಿ. ಆ ಮಹಿಳಾ ದಿನಾಚರಣೆ ಬಗ್ಗೆ ಒಂದು ಶಾಲೆಯಲ್ಲಿ ಯಾವ ತರ ಸಂಭ್ರಮವನ್ನ ಆಚರಿಸಿದ್ರು ಅಂತ ನೀವು ತಿಳ್ಕೊಂಡಿದ್ದೀರಾ. ಅಲ್ಲಿ ಬರುವಂತಹ ಮಹಿಳೆ ಸ್ವತಂತ್ರ ಹೋರಾಟಗಾರ್ತಿಗಳ ಬಗ್ಗೆ ಸಹ ತಿಳ್ಕೊಂಡಿದ್ದೀರಾ ಅಲ್ವಾ? ಒಂದು ಸಂಪೂರ್ಣ ಭಾಷಣ ಯಾವ ತರ ಇರುತ್ತೆ ಅಂತ ಸಹ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಎಸ್, ಅದರಲ್ಲಿ ಯಾವುದೇ ತರ ಡೌಟ್ಸ್ ಇಲ್ಲ. ಮತ್ತೆ ಅದಕ್ಕೆ ಸಂಬಂಧಿಸಿರುವಂತಹ ನೋಟ್ಸ್ ಸಹ ನಾನು ಕೊಟ್ಟಿದ್ದೀನಿ ಅಲ್ವಾ? ಹಾಗಾದ್ರೆ ಮಕ್ಕಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವೇದ್ರ ಬಗ್ಗೆ ಮಾಡೋಣ, ಒಂದು ಹೊಸ ಪೋಯಂನ ತಗೊಂಡ್ಬಂದಿಲ್ಲ, ಅಂದ್ರೆ ಒಂದು ಪದ್ಯನ ಮಾಡೋಣ. ಓಕೆನಾ? ಆ ಪದ್ಯ ಯಾವುದು ಅಂದ್ರೆ ಸರ್ವಜ್ಞನ ತ್ರಿಪದಿಗಳು. ಹೌದು, ಸರ್ವಜ್ಞನ ತ್ರಿಪದಿಗಳು ಅಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಡೌಟ್ ಬಂದಿರುತ್ತೆ ಅಲ್ವಾ? ಎಸ್, ಈ ಸರ್ವಜ್ಞ ಯಾರು ಅಂತ ಮೊದಲು ತಿಳ್ಕೊಳ್ಳೋಣ ಅಲ್ವಾ ನಾವು? ಸರ್ವಜ್ಞ ಅಂದ್ರೆ ಯಾರು ಅಂದ್ರೆ ಕನ್ನಡ ತ್ರಿಪದಿಗಳ ಸಾಹಿತ್ಯದ ಪ್ರಮುಖ ಕವಿ. ಇವರೊಬ್ಬರು ಕವಿ. ತ್ರಿಪದಿ ಅಂದ್ರೇನು? 3 ಸಾಲುಗಳಿಂದ ಕೂಡಿರುವಂತಹ ಪದ್ಯ. ಎಷ್ಟು ಸಾಲುಗಳಿಂದ ಕೂಡಿರುವಂತಹ ಪದ್ಯ ಮಕ್ಕಳೇ? ಎಸ್, ಕೇವಲ 3 ಸಾಲು ಮಾತ್ರ ಇರುತ್ತೆ ಒಂದು ಪದ್ಯದಲ್ಲಿ. ಅರ್ಥ ಆಯ್ತಾ? ನಾವು ನೋಡಿರೋ ಹಾಗೆ 4 ಸಾಲುಗಳಿಂದ ಕೂಡಿರುತ್ತೆ, 5 ಸಾಲುಗಳಿಂದ ಕೂಡಿರುತ್ತೆ. ಆದ್ರೆ ಈ ಸರ್ವಜ್ಞನ ತ್ರಿಪದಿಗಳು ಏನಿದೆ ಅಲ್ವಾ, ಅಂದ್ರೆ 3 ಅಲ್ವಾ? ತ್ರಿಪದಿಗಳು ಅಂದ್ರೆ 3 ಸಾಲಿನಿಂದ ಕೂಡಿರುವಂತಹ ಪದ್ಯಗಳಿಗೆ ತ್ರಿಪದಿಗಳು ಅಂತ ಕರೀತಾರೆ. ಸರ್ವಜ್ಞ ಅಂದ್ರೆ ತ್ರಿಪದಿಗಳನ್ನು ಬರೆದಿರುವಂತಹ ಪ್ರಮುಖ ಕವಿಯಾಗಿರ್ತಾರೆ ಇವರು. ಕನ್ನಡ ನಾಡಿನ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿ ಎಂದು ಈ ಸರ್ವಜ್ಞನ ಕರೀತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಪಾಠದ ಕಡೆ ಹೋಗೋಣ, ಪದ್ಯದ ಕಡೆ ಹೋಗೋಣ. ನೋಡಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಮಕ್ಕಳೇ. ಇದ್ರ ಜೊತೆಗೆ ಈ ಸರ್ವಜ್ಞ ಅಂತ ಏನಿದಾರಲ್ವಾ, ಇವ್ರನ್ನ ಕರುನಾಡಿನ ತ್ರಿಪದಿಗಳ ಬ್ರಹ್ಮ ಅಂತ ಸಹ ಕರೀತಾರೆ. ಏನಂತ ಕರೀತಾರೆ ಇವ್ರನ್ನ? ಕರುನಾಡಿನ ತ್ರಿಪದಿಗಳ ಬ್ರಹ್ಮ. ಬ್ರಹ್ಮನಿಗೆ ನೋಡಿದ್ರಾ? 3 ಕಡೆ ಸಹ ಮುಖ ಇರುತ್ತೆ. 3 ಮುಖ ಇರುವುದರಿಂದ ಅವ್ರನ್ನ ತ್ರಿಮುಖ ಅಂತ ಕರೀತಾರಲ್ವಾ? ಅದೇ ತರ 3 ಸಾಲುಗಳಿಂದ ಕೂಡಿರುವ ಪದ್ಯಗಳನ್ನ ರಚನೆ ಮಾಡೋದ್ರಿಂದ ಇವ್ರನ್ನ ಕರುನಾಡಿನ ತ್ರಿಪದಿಗಳ ಬ್ರಹ್ಮ ಅಂತ ಸಹ ಈ ಸರ್ವಜ್ಞನ ಕರೀತಾರೆ. ಅರ್ಥ ಆಯ್ತಾ ಮಕ್ಕಳೇ? ಯಾರು? ತ್ರಿಪದಿಗಳು ಅಂದ್ರೆ ಏನು ಅಂತ ನಿಮಗೆ ಗೊತ್ತು. ಹಾಗಾದ್ರೆ ನಾವು ಪದ್ಯದ ಕಡೆ ಹೋಗೋಣ. ನೋಡಿ, ಒಂದ್ಸರಿ ಓಪನ್ ಯುವರ್ ಟೆಕ್ಸ್ಟ್ ಬುಕ್ಸ್. ಪೆನ್ಸಿಲ್ ತಗೊಳ್ಳಿ. ಇಷ್ಟವಾದ ಪದಗಳನ್ನ ಅಂಡರ್ಲೈನ್ ಮಾಡ್ಕೊಂಡು ಹೋಗಿ. ಪಾಠ 10, ಪದ್ಯ ಸರ್ವಜ್ಞನ ತ್ರಿಪದಿಗಳು. ಅನ್ನವನ್ನು ಹಿಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ, ಭಿನ್ನಾಣವಕ್ಕೂ ಸರ್ವಜ್ಞ. ಕೊಟ್ಟಿಟ್ಟು ತನಗೆ, ಬಚ್ಚಿಟ್ಟಿಟ್ಟು ಪರರಿಗೆ, ಕೊಟ್ಟಿಟ್ಟು ಕೆಟ್ಟಿತ್ತೆನ್ನ ಬೇಡ ಮುಂದಕ್ಕೆ, ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ ದೇವನೊಲಿ, ಜಾತಿ ವಿಜಾತಿಯನ ಬೇಡ ದೇವನೊಲಿದಾತನಿ ಜಾತ ಸರ್ವಜ್ಞ. ಆಗ ಬಾ ಈಗ ಬಾ ಹೋಗಿ ಬಾ ಎನದರೆ, ಆಗಲೇ ಕರೆದು ಕೊಡುವನ ಧರ್ಮ ಒನ್ನಾಗದೆ ಬಿಡುವ ಸರ್ವಜ್ಞ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೆಂದೇ ಇರುತಿಹಲು, ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ. ಕೋಪವೆಂಬುದು ತಾನು ಪಾಪದ ನಲೆಗಟ್ಟು, ಆಪತ್ತು ಸುಖವು ಸುರಿ ಎಂಬ ಕಾಂಬವಗೆ, ಪಾಪವೆನ್ನುವುದು ಸರ್ವಜ್ಞ. ಅರ್ಥ ಆಯ್ತಾ? ಓದಿದ್ದು ಏನಾದ್ರೂ ಅರ್ಥ ಆಯ್ತಾ? ಅದ್ರಲ್ಲಿ ಇರುವಂತಹ ಅರ್ಥನೂ ಗೊತ್ತಾಯ್ತಾ? ಏನ್ರ ಬಗ್ಗೆ ಈ ಪದ್ಯ ಕೊಟ್ಟಿದ್ದಾರೆ ಅಂತ ಏನಾದ್ರೂ ಅರ್ಥ ಆಯ್ತಾ? ಎಲ್ಲ 3 ಸಾಲುಗಳಿಂದ ಕೂಡಿರುವಂತಹದ್ದೇ ತಾನೇ? ಪ್ರತಿಯೊಂದು ಸಾಲು ಸಹ 3 ಸಾಲಿನಿಂದ ಅಲ್ವಾ? ಪ್ರತಿಯೊಂದು ಸ್ಟ್ಯಾನ್ಜಾ ಏನಿದೆ ಅಲ್ವಾ, ಪ್ರತಿಯೊಂದು ಸ್ಟ್ಯಾನ್ಜಾ ಸಹ ಏನು 3 ಸಾಲಿನಿಂದ ಕೂಡಿರುವಂತದ್ದಾಗಿದೆ ಅಲ್ವಾ? ಹಾಗಾಗಿ ನಾನು ಈಗ ಪದ್ಯ ಓದೋದ್ನಲ್ವಾ ಮಕ್ಕಳೇ, ಏನರ್ಥ ಆಯ್ತು ನಿಮ್ಗೆ ಇದ್ರಲ್ಲಿ?
ನಾನು ಹೇಳ್ತೀನಿ ನೋಡಿ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ, ಬಿಣ್ಣಾಣವೊಟ್ಟು ಸರ್ವಜ್ಞ. ಈ ಮೊದಲನೇ ಸಾಲಿನಲ್ಲಿ ಏನಿದೆ ನೋಡಿ. ಈಗ ಪ್ರತಿದಿನ ಒಬ್ರು ಭಿಕ್ಷುಕರು ಬರ್ತಾರಲ್ವಾ ಮನೆ ಹತ್ರ, ಬಡವ್ರು ಬರ್ತಾರೆ ಅಲ್ವಾ, ಊಟಕ್ಕೆ ಇಲ್ದಿದ್ದವರು. ನೀವೇನ್ ಮಾಡ್ತೀರಾ ಮಕ್ಕಳೇ? ಎಸ್, ಅದನ್ನ ಹಾಕ್ತೀರಲ್ವಾ. ಸೊ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಅನ್ನವನ್ನು ಇಕ್ಕುವುದು. ಇಕ್ಕುವುದು ಅಂದ್ರೆ ಇರಿಸುವುದು. ಇರಿಸು. ಯಾರು ಬಡವರು ಬರ್ತಾರಲ್ವಾ ಅವ್ರಿಗೆ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ವಜ್ಞ. ನಮ್ಮ ಕೈಯಲ್ಲಾಗಿರುವಷ್ಟಂತಹ ಆಹಾರನ ಅವ್ರಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ನನ್ನಿಯನ್ನು ನುಡಿಯುವುದು. ನನ್ನಿ ಅಂದ್ರೆ ಏನು? ನನ್ನಿ ಅಂದ್ರೆ ಏನು ಮಕ್ಕಳೇ? ಸತ್ಯ, ನಿಜ ಹೇಳುವಂಥದ್ದು, ಸತ್ಯವನ್ನ ನುಡಿಯುವುದಂಥದ್ದು. ಏನು? ನಾವು ಕಷ್ಟ ಅಂತ ಬಂದವರಿಗೆ ಊಟನ ಕೊಡ್ಬೇಕು, ಮತ್ತೆ ನಾವು ಯಾರಿಗೂ ಸುಳ್ಳು ಹೇಳ್ಬಾರ್ದು, ಯಾವತ್ತೂ ಸತ್ಯವಂತರವಾಗಿ ಬದುಕಬೇಕು ಅಂತ ಯಾರು ಹೇಳ್ತಿದ್ದಾರೆ ಇಲ್ಲಿ? ಸರ್ವಜ್ಞ ಹೇಳ್ತಿದ್ದಾರೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ. ಏನು? ತನ್ನಂತೆ ಪರರು. ಪರರು ಅಂದ್ರೆ ಇತರರು. ಪರರು ಅಂದ್ರೆ ಯಾರು? ನನ್ನಂತೆನೇ ಎಲ್ರು. ನಮ್ಗೆ ಯಾವ ತರ ಊಟ, ಬಟ್ಟೆ, ಮನೆ ಎಲ್ಲ ಬೇಕು, ಅದೇ ತರ ಬೇರೆಯವ್ರಿಗೂ ಸಹ ಬೇಕು ಅಂತ ಅನ್ಕೋಬೇಕು ಅಲ್ವಾ? ಈಗಿನ ಕಾಲದಲ್ಲಿ ಸ್ವಾರ್ಥಿಗಳೇ ಜಾಸ್ತಿ ಅಲ್ವಾ? ಹೇಗೆ ಹೇಗೆ ಸ್ವಾರ್ಥಿಗಳು ಮಕ್ಕಳವರು? ನಾವೇ ತಿನ್ಬೇಕು, ನಮ್ಗೆ ಮನೆ ಬೇಕು, ನಾವೇ ಆಸ್ತಿ ಮಾಡ್ಬೇಕು, ನಮ್ಮ ಮಕ್ಕಳೇ ಚೆನ್ನಾಗಿರ್ಬೇಕು ಅಂತ ಹೇಳುವಂತಹ ಇದರಲ್ಲಿ ಸರ್ವಜ್ಞ ಅವರು ಏನಂತ ಹೇಳಿದ್ದಾರೆ? ನನ್ನಂತೆ ಬೇರೆಯವರು ಸಹ ಅವ್ರಿಗೂ ಆಹಾರ ಬೇಕು, ಅವ್ರಿಗೂ ವಸತಿ ಬೇಕು, ಅವ್ರಿಗೂ ಬಟ್ಟೆ ಬೇಕು ಅಂತ ಹೇಳ್ತಿದ್ದಾರೆ. ಭಿನ್ನಾಣ ಒಪ್ಪು ಅಂದ್ರೆ ಬೆಡಗು ಅಥವಾ ವಯ್ಯಾರ. ಭಿನ್ನಾಣ ವಯ್ಯಾರ ಅಥವಾ ಬೆಡಗು. ವಯ್ಯಾರ ಅಂದ್ರೆ ಗೊತ್ತು ತಾನೆ, ಎಲ್ಲ ನನ್ನ ಹತ್ರನೇ ಇದೆ, ನಾನೇ ಶ್ರೀಮಂತ, ನಾನು ಒಳ್ಳೆ ಬಟ್ಟೆ ಹಾಕ್ತೀನಿ, ಈ ತರ ಎಲ್ಲ ಬದುಕಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡ್ತಾನ? ಎಷ್ಟಿದ್ರೆ ಏನು ಅಲ್ವಾ ಮಕ್ಳೇ ನಮ್ಗೆ? ಇನ್ನೊಬ್ರಿಗೆ ನಾವು ಕೊಡೋ ಕೈ ಬಂದಿಲ್ಲ ಅಂದ್ರೆ ನಾವ್ ಏನಕ್ಕೆ? ವೇಸ್ಟ್ ಅಲ್ವಾ? ಇದು ವೇಸ್ಟ್ ಅಲ್ವಾ? ಅದನ್ನೇ ಸರ್ವಜ್ಞ ಏನ್ ಹೇಳ್ತಿದ್ದಾರೆ? ನಿನ್ ಕೈಯಲ್ಲಾಗಿರೋದು ನೀನ್ ಕೊಡು, ನಿನ್ ಕೈಯಲ್ಲಾದ್ರೆ ಅನ್ನ ಹಾಕು ಅಲ್ವಾ? ಇಷ್ಟರಲ್ಲಿ ಸ್ವಲ್ಪ ಹಾಕಿದ್ರೆ ಅವರು ಬದುಕೊಂತಾರೆ ತಾನೆ ಮಕ್ಳೇ ಅಲ್ವಾ? ಸತ್ಯನ ನೋಡಿದ್ರೆ ನಾವೆಲ್ಲ ಹತ್ರನು ಒಳ್ಳೆ ಮರ್ಯಾದೆ ಇಟ್ಕೊಂಡಿರ್ತೀರಲ್ವಾ? ಈಗ ನೀವು ಸುಳ್ಳು ಹೇಳ್ಬಿಟ್ರಿ, ಇನ್ನೊಂದ್ ದಿನ ನೀವು ಸತ್ಯನೇ ಹೇಳ್ತಿರ್ತೀರಾ, ಆದ್ರೆ ನಿಮ್ ಮಾತು ಯಾರನ್ನ ಕೇಳ್ತಾರ? ತೋಳ ಬಂತು ತೋಳ ಕತೆ ಕೇಳಿದ್ದೀರಾ? ಎಸ್, ತೋಳ ಬಂತು ತೋಳದಲ್ಲಿ ಏನು? ಮೊದಲನೇ ದಿನ ಕುರಿ ಕಾಯೋದಕ್ಕೆ ಒಬ್ಬ ಹೋಗಿರ್ತಾನೆ. ಆ ಕುರಿ ಕಾಯುವಾಗ ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಒಂದಿನ ಏನ್ ಮಾಡ್ತಾನೆ, ತೋಳ ಬಂತು ಅಂತ ಹೇಳಿದ ತಕ್ಷಣ ಊರಿನ ಜನ ಎಲ್ಲ ಓಡ್ ಬಂದ್ಬಿಡ್ತಾರೆ ಅಲ್ವಾ? ಓಡ್ ಬಂದಿದ ತಕ್ಷಣ ಅಲ್ಲಿ ಏನ್ ಹೇಳ್ತಾನೆ, ಅವ್ನು ನಕ್ಕೊಂಡು ಯಾವ ತೋಳನಿಲ್ಲ ಏನು ಇಲ್ಲ ಅಂತ ಹೇಳ್ತಾನೆ. ಹಾಗೆ ಎರಡನೇ ಸರಿ ಸಹ ತೋಳ ಬಂತು ಅಂತ ಹೇಳ್ತಾನೆ, ಆದ್ರೆ ತೋಳನೇ ಬಂದಿರಲ್ಲ. ಮೂರನೇ ಸರಿ ಏನಾಗುತ್ತೆ, ನಿಜವಾಗ್ಲೂ ತೋಳ ಬರುತ್ತೆ. ಆಗ ಇವನು ಜೋರಾಗಿ ಕಿರ್ಚಾಕ್ ಸ್ಟಾರ್ಟ್ ಮಾಡ್ತಾನೆ, ತೋಳ ಬಂತು ಅಂತ. ಆದ್ರೆ ಜನ ಏನಂತ ತಿಳ್ಕೊಂಡಿರ್ತಾರೆ, ಯಾವಾಗ್ಲೂ ಸುಳ್ಳು ಹೇಳ್ತಾರೆ, ಸುಮ್ಮನೆ ನಮ್ಮನ್ನ ಸತಾಯಿಸ್ತಾನೆ ಅಂದ್ಬಿಟ್ಟು ಆ ಸರಿ ಅವರು ಹೋಗಲ್ಲ. ಏನಾಗುತ್ತೆ, ತೋಳ ಬಂತು, ಅಲ್ಲಿರುವಂತಹ ಕುರಿ ಮೇಕೆನೆಲ್ಲ ತಿಂತು ಲಾಸ್ ಆಗಿದ್ಯಾ ಅವ್ರಿಗೆ? ಆ ಕುರಿ ಕಾಯುವಂತವನ್ಗೆ ಸುಳ್ಳು ಹೇಳೋದ್ರಿಂದ ತಾನೇ ಅವನು ಇನ್ನೊಂದಿನ ನಿಜ ಹೇಳಿದ್ರು ಜನ ಒಪ್ಪಿಲ್ಲ ಅವನು ಅಲ್ವಾ ಮಕ್ಳೇ? ಅವತ್ತು ಅವ್ನು ನಿಜಾನೇ ಹೇಳ್ತಿದ್ದಾನೆ, ಆದ್ರೆ ಜನ ಅದನ್ನ ಒಪ್ಕೊಂತಿಲ್ಲ. ಇವ್ನು ಯಾವಾಗ್ಲೂ ಸುಳ್ಳು ಹೇಳ್ತಾನೆ ಅಂತ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದೇ ಸರ್ವಜ್ಞ ಏನಂತ ಹೇಳ್ತಿದ್ದಾರೆ, ನೀವು ಯಾವತ್ತೂ ಸತ್ಯವಂತರಾಗೆ ಬದುಕಬೇಕು, ನನ್ನಿಯನ್ನ ನುಡಿಬೇಕು, ಏನು ಸತ್ಯವನ್ನೇ ನುಡಿಯಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನಂತ ಹೇಳಿದ್ದಾರೆ, ತನ್ನಂತನೇ ಪರರರು, ನನ್ನಂತೆ ಇತರರು ಸಹ ಅಂತ ನಾವು ಅನ್ಕೊಬೇಕು ಅಂತ ಯಾರು ಹೇಳ್ತಿದ್ದಾರೆ? ಸರ್ವಜ್ಞ ಅವರು ಹೇಳ್ತಿದ್ದಾರೆ. ಮೊದಲನೇ ಪ್ಯಾರ ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಎರಡನೇ ಪ್ಯಾರದಲ್ಲಿ ದಾನ ಧರ್ಮ ಬಗ್ಗೆ ಹೇಳಿದ್ದಾರೆ. ಕೊಟ್ಟಿದ್ದು ತನ್ನ
ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತೆನ್ನಬೇಡ ಮುಂದಕ್ಕೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಇದೊಂದು ಗಾದೆ ಮಾತು ಅಲ್ವಾ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಲ್ವಾ? ಕೇಳಿದ್ದೀರ ಗಾದೆನ? ಯಾಕೆ ಆ ತರ ಹೇಳಿದರೆ? ನಿನ್ ಕೈಯಲ್ಲಾಗೋದು ನೀನ್ ಕೊಟ್ಬಿಡು. ಏನ್ ಎತ್ಕೊಂಡು ಹೋಗ್ತೀಯ ನೀನು? ಏನಾದ್ರೂ ಎತ್ಕೊಂಡು ಹೋಗ್ತೀರಾ ಹೋಗುವಾಗ ಮಕ್ಳೇ? ಇಲ್ಲ, ಇರುವಾಗಲೇ ಎಲ್ಲರಿಗೂ ಕೊಡ್ಬೇಕು ಅಲ್ವಾ? ಅವಾಗ ನೀನು ಒಂದಿನ ದೊಡ್ಡ ವ್ಯಕ್ತಿಯಾಗಿ ಏನೋ ಒಂದು ಹತ್ರ ಹೌದಪ್ಪ ಇವ್ನು ಈ ತರ ನಮ್ಗೆ ಕೊಟ್ಟ, ಈ ತರ ನಮ್ಮನ್ನ ನೋಡ್ಕೊಂಡ, ಕಷ್ಟ ಅಂತ ಹೋದ್ರೆ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾನೆ ಅಂತ ಅನ್ಕೊಂತಾರೆ. ನಿಮ್ಗೇನೋ ತೊಂದರೆ ಬಂದಿದ್ದೆ ಈಗ ಅಲ್ವಾ? ಅನಾರೋಗ್ಯ ಕೆಟ್ಟಿರ್ಬೋದು, ಇನ್ನೇನೋ ಆಗಿರ್ಬೋದು, ಆಘಾತಗಳು ಅಲ್ವಾ? ಆಗ ಜನ ನಾವು ಒಳ್ಳೆ ಹೆಸರು ಪಡ್ಕೊಂಡಿದ್ರೆ ಜನ ನಮ್ಮ ಬಗ್ಗೆ ಒಳ್ಳೇದೇ ಹೇಳ್ತಾರೆ ಅಲ್ವಾ? ನಾವು ಕೆಟ್ಟದಾಗಿ ಇಟ್ಕೊಂಡಿದ್ರೆ, ಜಿಪುಣ ಆಗಿದ್ರೆ ಯಾರಾದ್ರೂ ನಮ್ಮನ್ನ ಹೊಗಳ್ತಾರ ಮಕ್ಳೇ? ಜಿಪುಣ ಇರ್ಬೇಕು, ಅದೇ ತೀರಾ ಜಿಪುಣ. ಇನ್ನೊಬ್ಬರು ಸಾಯ್ತಾ ಇದ್ರು ನಾವು ಕೊಟ್ಟಿಲ್ಲ ಅಂದ್ರೆ ನಾವಿದ್ದು ಎಷ್ಟು ತಾನೆ, ಅಷ್ಟಿಟ್ಕೊಂಡು ಎಷ್ಟು ತಾನೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದು ತನಗೆ. ನೀನ್ ಏನ್ ಕೊಟ್ಟಿಯಲ್ಲ ಒಂದಲ್ಲ ಒಂದಿನ ನಿನ್ಗೆ ಅದು ಬಂದೇ ಬರುತ್ತೆ. ಇವತ್ತು ಅವ್ನ ಕಷ್ಟದಲ್ಲಿದ್ದಾನೆ, ಅವನ ಹತ್ರ ಊಟ ಇಲ್ಲ, ನೀನ್ ಅವ್ನಿಗೆ ಊಟ ಕೊಡು. ಇನ್ನೊಂದಿನ ನಿನ್ ಕಷ್ಟ ಬಂದಿದೆ ಅಂದ್ರೆ ಅವ್ನು ಒಳ್ಳೆ ಸ್ಟೇಜ್ ಅಲ್ಲಿ ಇರ್ತಾನೆ ಅಲ್ವಾ? ಒಳ್ಳೆ ಒಂದು ಸ್ಥಾನದಲ್ಲಿ ಇರ್ತಾನೆ. ಅವ್ನು ನಿನ್ಗೆ ಹೆಲ್ಪ್ ಮಾಡ್ತಾನಲ್ವಾ? ಮಾಡ್ತಾನೆ ಅಲ್ವಾ ಮಕ್ಳೇ? ಹೌದು. ಇವತ್ತು ನೀನ್ ಅವನ್ ಕೊಟ್ರೆ ಇನ್ನೊಂದು ದಿನ ಅವನು ನಿನ್ಗೆ ಸಹಾಯ ಮಾಡ್ತಾನೆ. ಆದ್ರೆ ಬಚ್ಚಿಟ್ಟಿರುವಂತಹ ವಸ್ತು ಇರುತ್ತಲ್ವಾ, ನೀನೇನು ತಗೊಂಡೋಗಲ್ಲ ಹೋಗೋ ಟೈಮಲ್ಲಿ ಅಲ್ವಾ? ಹೆಸರನ್ನು ತಗೊಂಡೋಗಲ್ಲ, ಏನೂ ತಗೊಂಡೋಗಲ್ಲ. ಅದಕ್ಕೆ ಸರ್ವಜ್ಞ ಏನಂತ ಹೇಳ್ತಿದ್ದಾರೆ ಇಲ್ಲಿ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಲ್ವಾ? ಇನ್ನು ಕೆಲವು ಜನ ಹೇಗಿರ್ತಾರೆ ಅಂದ್ರೆ ಕೊಟ್ಬಿಡ್ತಾರೆ. ಅವ್ರ ಹತ್ರ ಇರುವಂತಹ ವಸ್ತುನ ಕೊಟ್ಬಿಟ್ಟು ಅಯ್ಯೋ ಏನು ಕೊಟ್ಟೆ, ಕೊಡ್ಬಾರ್ದಾಗಿತ್ತು ಅನ್ನೋ ವ್ಯಕ್ತಿನೂ ಸಹ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಸರ್ವಜ್ಞ? ಕೊಟ್ಟಿದ್ದು ಕೆಟ್ಟಿದ್ದೆನ್ನ ಬೇಡ ಮುಂದಕ್ಕೆ ಕಟ್ಟಿಹುದು ಬುದ್ಧಿ. ನೀನ್ ಇವತ್ತಿಗೆ ಏನ್ ಕೊಟ್ಟಿದ್ಯಲ್ಲ ದೇವ್ರ ಹತ್ರ ಎಲ್ಲ ಲೆಕ್ಕ ಇರುತ್ತೆ. ಇವತ್ತು ಮಾಡಿರೋ ನೀನು ಒಳ್ಳೆ ಕೆಲಸ ಮುಂದೊಂದು ದಿನ ನಿಮ್ಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋದು? ಸರ್ವಜ್ಞ. ಇನ್ನು ಇಲ್ಲಿ ಜಾತಿನ ಕುರಿತು ಹೇಳ್ತಿದ್ದಾರೆ ಸರ್ವಜ್ಞ. ಏನಂತ ಹೇಳ್ತಿದ್ದಾರೆ ಮಕ್ಕಳೇ? ಜಾತಿ ಈನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿಯಿನ ಬೇಡ ದೇವನುಳಿದಾತನೇ ಜಾತ ಸರ್ವಜ್ಞ. ಸರ್ವಜ್ಞ ಇನ್ನೊಂದು ಮಾತು ಸಹ ಹೇಳ್ತಿದ್ದಾನೆ. ಹೌದು, ಅವನು ಕೆಳ ಜಾತಿಯವನೇ ಇರ್ಬೋದು, ಆದ್ರೆ ಬೆಳಗೋ ಜ್ಯೋತಿ ಮಾತ್ರ ಎಲ್ಲರ ಮನೆ ಜ್ಯೋತಿಯು ಒಂದೇ ಆಗಿರುತ್ತೆ. ನಿಮ್ಮನೆ ದೀಪ ಬೇರೆ ತರ ಉಳಿಯುತ್ತಾ ಮಕ್ಕಳೇ? ಇಲ್ಲ ನಮ್ಮನೆ ಬೇರೆ ತರ ಉಳಿಯುತ್ತಾ? ಇಲ್ಲ ಪಕ್ಕದಲ್ಲಿರೋ ಮನೆಯಲ್ಲಿರುವಂತಹ ದೀಪ ಬೇರೆ ತರ ಉಳಿಯುತ್ತಾ? ಇಲ್ಲ, ಪ್ರತಿಯೊಂದು ಮನೆಯಲ್ಲೂ ಸಹ ದೀಪ ಒಂದೇ ಆಗಿರುತ್ತೆ. ಅದು ಕೆಳ ಜಾತಿಯ ವರ್ಗದವರಾಗಿರ್ಬೋದು ಅಥವಾ ಮೇಲ್ಜಾತಿಯ ವರ್ಗದವರಾಗಿರ್ಬೋದು, ಎಲ್ಲರ ಮನೆಯ ದೀಪವೂ ಸಹ ಜ್ಯೋತಿಯು ಸಹ ಒಂದೇ ತರ ಬೆಳಗ್ತಾ ಇರುತ್ತೆ. ಜಾತಿ ವಿಚಾತಿಯನ್ನ ಬೇಡ. ಏನಂತ ಹೇಳ್ತಿದ್ದಾರೆ ಸರ್ವಜ್ಞ? ನೀನ್ ಆ ಜಾತಿಯವನು, ನೀನ್ ಇದೇ ಕೆಲಸ ಮಾಡ್ಬೇಕು, ನೀನ್ ಈ ಜಾತಿಯವನು ಇದೇ ಕೆಲಸ ಮಾಡ್ಬೇಕು ಅಂತ ಹೇಳ್ಬೇಡ. ದೇವರು ಎಲ್ಲಿ ಒಳ್ಳೆ ಮನಸ್ಸು ಇರುತ್ತೋ ಅಂತ ಜಾಗದಲ್ಲಿ ಮಾತ್ರ ಉಳಿತಾನೆ ಅಂತ ಯಾರು ಹೇಳ್ತಿದ್ದಾರೆ ಇಲ್ಲಿ? ಸರ್ವಜ್ಞ. ದೇವರು ಜಾತಿ ಅಂತ ನೋಡ್ತಾನ ಮಕ್ಳೇ? ಇಲ್ಲ. ನೀನ್ ಕೀಳ್ ಜಾತಿಯವನು, ನಾನು ನಿನ್ನ ಹತ್ರ ಬರಲ್ಲ ಅಂತ ಹೆಂಗಾನ ಯಾವತ್ತಾದ್ರೂ ಹೇಳಿದಾನ? ನೀನು ಒಳ್ಳೆ ಮನಸ್ಸಿಂದ ಪೂಜೆ ಮಾಡು, ನಿನ್ ಮನೆಗೂ ಸಹ ದೇವರು ಒಲಿತಾನೆ ಅಲ್ವಾ? ನೀನು ಶ್ರೀಮಂತ ಆಗಿರು, ಬಡವನಾಗಿರು, ಕೀಳ್ ಜಾತಿ ಆಗಿರು, ಮೇಲ್ ಜಾತಿ ಆಗಿರು, ಎಲ್ಲರಿಗೂ ಏನಾಗುತ್ತೆ? ದೇವರು ಒಂದೇ ಹೊರ್ತಾನೆ. ಏನಿರ್ಬೇಕು? ಒಳ್ಳೆ ಮನಸ್ಸಿರ್ಬೇಕು, ಕೊಡುವಂತ ಕೈ ಇರ್ಬೇಕು ಅಲ್ವಾ? ಆಗ ಮಾತ್ರ ನಮ್ಗೇನು ದೇವರು ಒಲಿತಾನೆ ಅಂತ ಸರ್ವಜ್ಞ ಅವರು ಹೇಳ್ತಿದ್ದಾರೆ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ, ಆಗಲೇ ಕೊರೆದು ಕೊಡುವನ ಧರ್ಮ ಒನ್ನಾಗಲೇ ಬಿಡುವುದೇ ಸರ್ವಜ್ಞ. ಈಗ ಯಾರೋ ನಿಮ್ಮನ್ನ ಕಷ್ಟ ಅಂತ ಮನೆ ಹತ್ರ ಕೇಳ್ಕೊಂಡ್ ಬಂದಿರ್ತಾರೆ ಮಕ್ಳೇ. ಕೆಲವು ಜನ ಇರ್ತಾರೆ, ಇರುತ್ತೆ ಅವ್ರ ಹತ್ರ ಕೊಡಕ್ಕೆಲ್ಲ ಇರುತ್ತೆ, ಅದೇನು ಆಮೇಲೆ ಬಾ ಹೋಗಪ್ಪ ನೀನು, ಆಮೇಲೆ ಬಾ, ಇವಾಗ ಬಾ, ಇಲ್ಲ ಇನ್ ಸ್ವಲ್ಪ ಹೊತ್ತು ಬಿಟ್ಟು ಬಾ ಅನ್ನೋ ಜನನೂ ಸಹ ಇದ್ದಾರೆ. ಇಲ್ಲಿ ಸರ್ವಜ್ಞ ಏನ್ ಹೇಳ್ತಿದ್ದಾರೆ? ನಿನ್ನ ಎಷ್ಟಿದೋ ಅಷ್ಟು ಕೊಟ್ಬಿಡು. ಇಷ್ಟು ಕೊಡಕ್ಕಾಗುತ್ತಾ? ₹1 ಕೊಡಕ್ಕಾಗುತ್ತಾ? ₹1 ಕೊಡು. ಇನ್ನೂ ಒಂದ್ಕಿಂತ ಇನ್ನಿದಕ್ ಬಾ ಅಂತ ಹೇಳ್ತೀಯಾ? ಹಸುವಿರುತ್ತೆ, ಹಸುದಾಗ ಹೊಟ್ಟೆಗೆ ಊಟ ಕೊಟ್ರೆ ತಾನೇ ಅವ್ರ ಹೊಟ್ಟೆ ತುಂಬುತ್ತೆ. ಹಸುವೆಲ್ಲ ಹೋದ್ಮೇಲೆ ಅವ್ರ ಹೊಟ್ಟೆಗೆ ಊಟ ಕೊಟ್ರೆ ತಿನ್ನಕ್ಕಾಗುತ್ತಾ ಮಕ್ಳೇ? ಇಲ್ಲ. ನಿನ್ನ ಹತ್ರ ಏನಿದೆಯೋ ಅವಾಗಿಂದ ಅವಾಗಲೇ ಕೊಟ್ಬಿಡು ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿದ್ದಾರೆ? ಸರ್ವಜ್ಞ ಹೇಳ್ತಿದ್ದಾರೆ. ಆಗ ಕೊಡುವುದೇ ಧರ್ಮ, ಅದೇ ನಮ್ಮ ಧರ್ಮ. ಯಾವಾಗ ನಮ್ಮ ಕೈಯಲ್ಲಿ ಕೊಡೋಕಾಗುತ್ತೋ ಅದೇ ನಮ್ಮ ಧರ್ಮ. ನೀನು ನೀನು ಅವಾಗ ಕೊಡ್ತೀಯಲ್ವಾ, ಅವಾಗ ನಮ್ಮ ಬದುಕು ಏನಾಗುತ್ತೆ? ಬಂಗಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿದ್ದಾರೆ? ಸರ್ವಜ್ಞ
ಹೌದು, ಮೇಲ್ಜಾತಿಯವರು ನಡೆಯೋದು ಒಂದೇ ಭೂಮಿ ಮೇಲೆ ಅಲ್ವಾ? ಎಸನ್ನು ಹೌದು ಮ್ಯಾಮ್. ಹೌದು. ಕುಡಿಯೋ ನೀರು ಸಹ ಒಂದೇ ಅಲ್ವಾ? ಹೌದು ಮ್ಯಾಮ್. ನೀ ಮೇಲ್ಜಾತಿ ಅಂದ್ಬಿಟ್ಟು ನೀನು ಎಂತ ನೀರು ಕುಡ್ಬಿಡ್ತೀಯ ಮಕ್ಳೇ? ಅಮೃತನ ಕುಡ್ಬಿಡ್ತೀರಾ ನೀವು? ಇಲ್ಲ ನೀರ್ ಬದಲು ಬೇರೆ ಏನಾದ್ರೂ ಮಜ್ಜಿಗೆ ಪಾನಕ ಕುಡ್ಕೊಂಡು ಬದುಕೊಂಡ ಇದ್ದೀರಾ? ಇಲ್ಲ ಅಲ್ವಾ? ಪ್ರತಿಯೊಬ್ಬ ಜಾತಿ ಅವನು ಒಂದೇ ನೀರ್ನ ತಾನೇ ಕುಡಿತಿರೋದು, ಹೌದಾ ಅಲ್ವಾ? ಹೌದು ಮ್ಯಾಮ್. ಭೂಮಿ ಮೇಲೆ ಏನಾದ್ರೂ ಅವರು ಆಕಾಶದಲ್ಲಿ ಏನಾದ್ರೂ ತೆಕ್ಕೊಂಡು ಹೋಗ್ತಿದಾರಾ? ಇಲ್ಲ ಮ್ಯಾಮ್. ಇಲ್ಲ ಅಲ್ವಾ? ಅದಕ್ಕೆ ಸರ್ವಜ್ಞರು ಏನ್ ಹೇಳ್ತಿದ್ದಾರೆ ಇಲ್ಲಿ? ನಡೆಯೋದು ಒಂದೇ ಭೂಮಿ, ನಾವು ನಡೆಯೋದು ಒಂದೇ ಭೂಮಿ, ಕುಡಿಯೋದು ಒಂದೇ ನೀರು. ಸುಡುವ ಅಗ್ನಿ, ನಮ್ಮನ್ನ ಸುಡುವಾಗ ಅಗ್ನಿ ಅಂದ್ರೆ ಬೆಂಕಿ, ಓಕೆನಾ? ಅಗ್ನಿ ಅಂದ್ರೆ ಬೆಂಕಿ. ನಮ್ಮನ್ನ ಸುಡೋ ಬೆಂಕಿ ಬೇರೆ ಬೇರೆ ತರ ಇರುತ್ತೆ ಮಕ್ಳೇ? ಇಲ್ಲ ಮ್ಯಾಮ್. ಇಲ್ಲ ಅಲ್ವಾ? ಎಲ್ಲಾ ಅಗ್ನಿಯೂ ಒಂದೇ ತರ ಇರುತ್ತೆ ಅಲ್ವಾ? ಇಂಥ ಇಂಥ ಪರಿಸ್ಥಿತಿಯಲ್ಲೂ ಸಹ ಕುಲ ಗೋತ್ರ ಅಂತ ಯಾಕೆ ಸಾಯ್ತಿದ್ದೀರಾ ನೀವು ಅಲ್ವಾ? ಸರ್ವಜ್ಞರು ಹೇಳ್ತಿದ್ದಾರೆ, ಈ ನಡುವೆ ಕುಲಗೋತ್ರ ಅನ್ನೋದು ಯಾವ ಕಡೆಯಿಂದಪ್ಪ ಕಾಣಿಸುತ್ತೆ ನಿಮ್ಗೆ? ಇರೋದು ಒಂದೇ ಜಾತಿ, ಅದು ಯಾವುದು? ಮನುಷ್ಯ ಜಾತಿ. ಸರ್ವಜ್ಞ ಏನಂತ ಹೇಳ್ತಿದ್ದಾರೆ? ಮನುಷ್ಯ ಜಾತಿ ಒಂದೇ ಇರೋದು, ಅದರಲ್ಲಿ ಗಂಡು ಮತ್ತು ಹೆಣ್ಣು ಅನ್ನಂತಹ ಲಿಂಗಗಳಿದ್ದಾವೆ. ಅದು ಬಿಟ್ಟು ಯಾವುದೇ ತರದ ಜಾತಿ ಇಲ್ಲ. ಮನುಷ್ಯರೇ ತಮ್ಮ ಅಂತಸ್ತಿಗೆ ವಂಶಾಭಿವೃದ್ಧಿಗೆ ತಕ್ಕಂತೆ ಜಾತಿಗಳನ್ನ ವಿಂಗಡಣೆ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಸರ್ವಜ್ಞನ ಪ್ರಕಾರ ಏನು? ಇರುವುದೊಂದೇ ಜಾತಿ, ಅದು ಯಾವುದು? ಮನುಷ್ಯ ಜಾತಿ ಅಂತ ಹೇಳ್ತಿದ್ದಾರೆ. ಇನ್ನು ಕೊನೆಯದಾಗಿ ಹೇಳ್ತಿದ್ದಾರೆ, ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಆಪತ್ತು ಸುಖವು ಸರಿ ಎಂಬ ಕಾಂಬವಗೆ ಪಾಪವೆಂಬುದು ಸರ್ವಜ್ಞ. ಮನುಷ್ಯನಿಗೆ ಪಾಪದ ನೆಲೆಗಟ್ಟು ಅಂದ್ರೆ ಯಾವ್ದು ಗೊತ್ತಾ? ಕೋಪ. ಈಗ ಯಾರನ್ನ ಬಂದು ಬೈದು ಬಿಟ್ರು ಅಲ್ವಾ? ನೀನು 5 ನಿಮಿಷ ತಾಳ್ಮೆಯಿಂದ ಇದ್ರೆ ಕೋಪ ಬರುತ್ತೆ ನಮ್ಗೆ. ನಾವು ತಪ್ಪು ಮಾಡಿದ್ರೆ ಕೋಪ ಬರುತ್ತೆ, ನೀನ್ ತಪ್ಪೇ ಮಾಡ್ತೀರಾ ಕೋಪ ಬರುತ್ತೆ ಅಂದ್ರೆ ಅದು ಯಾವತ್ತಿಗೂ ಬರಲ್ಲ. ಯಾವತ್ತು ನಾವು ತಪ್ಪು ಮಾಡಿರ್ತೀರಲ್ವಾ ಅವತ್ತು ಮಾತ್ರ ನಮ್ಗೆ ಕೋಪ ಬರುತ್ತೆ. ಇಲ್ಲ ಅಂದ್ರೆ ನಾವು ಅದನ್ನ ತಲೆ ಕೂಡ ಹಾಕೊಳ್ಳಲ್ಲ ಅಲ್ವಾ ಮಕ್ಳೇ? ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಮುಂದೆ ಇರೋ ನಿಮ್ಮನ್ನ ದಬ್ಬಿಟ್ಟಿರ್ತಾರೆ, ಹಿಂದೆ ಇರೋನ್ನ ಬೈಯಕ್ಕಾಗುತ್ತಾ? ಇಲ್ಲ. ಬೈದ್ರು ಅವ್ರೇನ್ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಕೋಪ ಮಾಡ್ಕೊಂಡ್ರೆ ಅನಾರೋಗ್ಯ ಬರೋದು ಯಾರಿಗೆ? ಹೆಲ್ತ್ ಇಶ್ಯೂ ಆಗೋದು ಯಾರಿಗೆ? ನಮ್ಗೆ ಅಲ್ವಾ? ಎಸನ್ನು ನಾವು ಆ ಟೈಮಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಆ ಸಮಯದಲ್ಲಿ ಕೋಪನ ಕಮ್ಮಿ ಮಾಡ್ಕೋಬೇಕು, ತಾಳ್ಮೆಯಿಂದ ಯೋಚನೆ ಮಾಡ್ಬೇಕು. ಆಗ ಕಷ್ಟ ಸುಖ ಮನುಷ್ಯನಿಗೆ ಬರೋದಿರ ಮರಕ್ಕೆ ಬರುತ್ತಾ? ಇಲ್ಲ. ಕಷ್ಟ ಸುಖ ಎಲ್ಲ ನಮ್ಮ ಒಂದು ಭಾಗ ಅಂತ ನಾವು ಅನ್ಕೊಂಡ್ಬಿಟ್ರೆ ನಮ್ಗೆ ಕಷ್ಟ ಕೂಡ ಬರಲ್ಲ. ಪಾಪವೆಂಬುದು, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಜಗಳ ಮಾಡಿದ್ರೆ ತಾನೇ ನಮಗೆ ಪಾಪ ಬರೋದು. ಅವ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಂಡಿದ್ರ ಅಂದ್ರೆ ನಮ್ಗೆ ಎಲ್ಲಿಂದ ಪಾಪ ಬರುತ್ತೆ? ನಾವು ನಿಮ್ಗೆ ಇರ್ತೀವಿ, ಅವರು ನಿಮ್ಗೆ ಇರ್ತಾರೆ ಅಲ್ವಾ? ಈ ಸರ್ವಜ್ಞ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ, ಅನ್ನದ ಬಗ್ಗೆ ಹೇಳಿದ್ದಾರೆ ಅಲ್ವಾ? ಸತ್ಯ ಬಗ್ಗೆ ಹೇಳಿದ್ದಾರೆ, ಅದ್ರ ಜೊತೆಗೆ ಪರರು ಸಹ ನಮ್ಮಂತೆ ಅಂತ ಸಹ ಹೇಳಿದ್ದಾರೆ ಅಲ್ವಾ? ಇನ್ನು 2ನೇ ಪ್ಯಾರಾದಲ್ಲಿ ದಾನ ಧರ್ಮಗಳ ಬಗ್ಗೆ ಹೇಳಿದ್ದಾರೆ. ನಿನ್ನ ಹತ್ರ ಇರೋದನ್ನ ಕೊಡು, ಇನ್ನು ಬಚ್ಚಲಿದ್ದು ಯಾವತ್ತೂ ನಿಮ್ಗೆ ಆಗಲ್ಲ, ಕೊನೆವರೆಗೂ ಯಾವುದು ನಮ್ಗೆ ಶಾಶ್ವತ ಅಲ್ಲ ಅಲ್ವಾ? ಇವತ್ತು ಕೊಟ್ಬಿಟ್ಟು ನಾಳೆ ಕೊಟ್ಟಿದ್ದೀನಿ ಅಂತ ಮಾತ್ರ ಹೇಳ್ಬೇಡ, ನೀನು ಕೊಟ್ಟಿರುವಂತಹ ಪ್ರತಿಯೊಂದು ಸಹ ಲೆಕ್ಕ ದೇವ್ರ ಹತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಜಾತಿ ಬಗ್ಗೆ ನೀನು ಯೋಚನೆ ಮಾಡಬೇಡ, ಮನುಷ್ಯನ ಜಾತಿ ಒಂದೇ ಜಾತಿ ಇರೋದು, ಅದು ಯಾವುದು? ಮನುಷ್ಯ ಜಾತಿ ಅಂತ ಸರ್ವಜ್ಞ ಅವರು ಹೇಳಿದ್ದಾರೆ. ಜಾತಿ ವಿಜಾತಿ ಅಂತ ವಿಂಗಡಣೆ ಮಾಡಬೇಡ, ನಿನ್ ಮನೆಯಲ್ಲಿ ಬೆಳಗುವಂತಹ ದೀಪನು ಒಂದೇ, ಆ ನಿನ್ ಮನೆಯಲ್ಲಿ ಬೆಳಗುವ ದೀಪನು ಸಹ ಒಂದೇ ಅಂತ ಹೇಳಿದ್ದಾರೆ. ನಿನ್ನ ಹತ್ರ ಇದ್ರೆ ಕೊಡು, ಅದು ಬಿಟ್ಟು ಆಗ ಬಾ ಈಗ ಬಾ ಹೋಗಿ ಬಾ ಅಂತ ಮಾತ್ರ ಯಾಕೂ ಹೇಳ್ಬೇಡ. ನೀನು ಆಗಂತ ಆಗಲೇ ಕೊಟ್ಬಿಟ್ರೆ ನಿನ್ನ ಮನೆ ಬಂಗಾರವಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನಾವು ಪ್ರಕೃತಿನ ಪಡ್ಕೊಂಡಿದ್ದೀವಿ. ಮೇಲ್ಜಾತಿಯೊಬ್ಬನಿಗೆ ಕೀಳ್ಜಾತಿಯೊಬ್ಬನಿಗೆ ಪ್ರಕೃತಿ ಇಲ್ಲ, ಎಲ್ಲರಿಗೂ ಪ್ರಕೃತಿನೇ ಅಲ್ವಾ? ನಾವು ನಡೆಯುವಂತಹ ಭೂಮಿ ಒಂದು, ಕುಡಿಯುವಂತಹ ನೀರು ಒಂದು, ಸೇವಿಸುವಂತಹ ಗಾಳಿ ಒಂದು, ಬೇರೆ ಬೇರೆ ಇದೆಯಾ ಮಕ್ಕಳೇ? ಇಲ್ಲ, ಎಲ್ಲರಿಗೂ ಒಂದೇ ಅಂತ ಯಾರು ಹೇಳ್ತಿದ್ದಾರೆ? ಸರ್ವಜ್ಞ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಪಾಪ ಮಾಡುವಂತಹದ್ದು ಏನಾಗಿದೆ ಅಂತ ಹೇಳ್ತಿದ್ದಾರೆ. ಕೋಪನ ನಾವು ಯಾವಾಗ ಕಡಿಮೆ ಮಾಡ್ಕೊಂತೀರಾ ಅವಾಗ ಪಾಪ ಅನ್ನೋದೇ ಇರೋದಿಲ್ಲ ಅಂತ ಯಾರು ಹೇಳ್ತಿದ್ದಾರೆ? ಸರ್ವಜ್ಞ ಅವರು ಹೇಳ್ತಿದ್ದಾರೆ. ಇನ್ನೊಂದು ನುಡಿ ಸಹ ಕೊಟ್ಟಿದ್ದಾರೆ, ನುಡಿದಂತೆ ನಡೆ, ನಡೆದಂತೆ ನುಡಿ. ನೀನ್ ಏನ್ ಹೇಳ್ತೀಯೋ ಅದ್ರ ತರನೇ ನೀನ್ ನಡ್ಕೊಂಡು ಹೋಗು, ನೀನ್ ಏನ್ ನಡೀತಿದ್ಯೋ ಅದರಂತೆ ನುಡಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ ಸರ್ವಜ್ಞನ ಟಿಪ್ಪಣಿಗಳು? ಚೆನ್ನಾಗಿತ್ತಲ್ವಾ?
ಯಾರ ಮನೆಯ ಜ್ಯೋತಿಯು ಹೀನವಲ್ಲ. ಈನನ ಮನೆಯ ಜ್ಯೋತಿ ಹೀನವಲ್ಲ. ಪರರನ್ನು ಏನೆಂದು ಬಗೆಯಬೇಡ, ತನ್ನಂತೆ ಪರರರು ಬಗೆದೊಡೆ ಅಂತ ಹೇಳಿದ್ನಲ್ವಾ. ನನ್ನಂತೆ ಪರರು ಸಹ ಅಂತ ಬಗೆಬೇಡ ಬೇಕು ಅಂತ ಹೇಳ್ತಿದ್ದಾರೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಎಸ್ ಪರರಿಗೆ. ಪಾಪದ ನೆಲೆಗಟ್ಟು ಯಾವುದು? ಯಾವ್ದಂತ ಹೇಳಿದೆ? ಕೋಪ ಅಲ್ವಾ? ಪಾಪದ ನೆಲೆಗಟ್ಟು ಯಾವುದು? ಹಾಗಾದ್ರೆ ಮತ್ತೆ ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀರಾ. ಪದ್ಯದ ಸಂಪೂರ್ಣ ಅರ್ಥವನ್ನು ಸಹ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಹಾಗಾದ್ರೆ ಹೋಮ್ವರ್ಕ್ ಏನಂದ್ರೆ ಈ ಸರ್ವಜ್ಞನ ತ್ರಿಪದಿ ಏನಿದೆಯಲ್ವಾ ಅದನ್ನ 2 ಪ್ಯಾರನ ಕಂಠಪಾಠ ಮಾಡ್ಕೊಂಡು 2 ಟೈಮ್ಸ್ ಬರ್ಕೊಂಬನ್ನಿ. ಓಕೆನಾ? ಹೋಮ್ವರ್ಕ್ ಅರ್ಥ ಆಯ್ತಾ? 2 ಪ್ಯಾರನ ಬರೆದು ಅದನ್ನ ಕಂಠಪಾಠ ಮಾಡ್ಕೊಂಡು ತರಬೇಕಾಗುತ್ತೆ. ಓಕೆನಾ? ಅರ್ಥ ಆಯ್ತಾ? ನನ್ಗೆ ಇವಾಗ್ಲೂ ನೆನಪಿದೆ, ನಾನು 10th ಅಲ್ಲಿರುವಾಗ ಹರಿಶ್ಚಂದ್ರನಲ್ಲದೆ ಇನ್ಯಾರು ಗತಿಮತಿ ಅನ್ನೋ ಒಂದು ಪದ್ಯ ಆಯ್ತು ನನಗೆ. ಈಗಲೂ ನಮ್ಮ ಟೀಚರ್ ಹೇಳ್ಕೊಡಿದ್ ನೆನಪಿದೆ, ಹೇಳ್ತೀನಿ ನೋಡಿ. ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಟಕಟ ಸುಳೆ ನೊಂದವನೆಂದು ಬೀಳುವ ನೆತ್ತಿ ತಕ್ಕಿಸಿಕೊಂಡು ಕುಲವ ನೋಡದೆ ಬೇಡಿಕೊಂಬೇವೆ ನನ್ನ ಮಗನಲ್ಲ. ನಿನ್ನ ಶುವಿನೋಪಾದಿ ಕರುಣಿಸು ಕರಿಮೆ ಎಂದೊಡನೆ ನನ್ನೊಟ್ಟಡಮ್ಮಸನ ಬಾಡಿಗೆ ಕೊಟ್ಟಲ್ಲದೇನೆನಂ ಬಿಡನೆಂದನು. ನಾನು ಇಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ ಅಂದ್ರೆ ನಾನು ಯಾವ ತರ ಕಂಠಪಾಠ ಮಾಡಿದ್ದೀನಿ. ನಾನು ಯಾವಾಗ SLC ನಲ್ಲಿದ್ನೋ ಅವಾಗ ಇದ್ದಿದ್ದಂತಹ ಪೋಯಂ ಇದು ನನಗೆ. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಇದನ್ನ ಕಂಠಪಾಠ ಮಾಡಬೇಕು, ಬರೀಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಇದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ ಅಲ್ವಾ? ಎಸ್. ಹಾಗಾದ್ರೆ ಮಕ್ಕಳೇ ಇವತ್ತಿನ ಕ್ಲಾಸಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳು ಪದ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ.